ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತು ಮಹಾಲಯ ಅಮಾವಾಸ್ಯೆ. ಮೊದಲೇದಾಗಿ ಎಲ್ಲರಿಗೂ ಮಹಾಲಯ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಂದು 4 ಗಂಟೆಯಿಂದನೇ ಬೆಳಗಿನ ರೊಟೀನ್ ಸ್ಟಾರ್ಟ್ ಆಯಿತು. ಇವತ್ತು ಏನೆಲ್ಲ ನಾನು ಅಡುಗೆಗಳನ್ನು ಮಾಡಿದ್ದೀನಿ, ಯಾವ ಥರ ಇವತ್ತು ದಿನ ಹೋಯಿತು ಅಂತ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ನಮ್ಮದೊಂದು ದಾಸವಾಳ ಹೂವು ಕೂಡ ಅರಳಿತ್ತು. ತುಳಸಿ ಕಟ್ಟೆ ಮೇಲೆ ಇಟ್ಟಿರುವಂಥ ದೀಪ ಪೂಜೆನೂ ಆಗಿತ್ತು ನಂದು ಆಲ್ರೆಡಿ, ಅದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಆದ ತಕ್ಷಣ ಮನೆ ಒಂಥರ ಘಮ್ ಅಂತ ಇರುತ್ತೆ. ಅದರಲ್ಲೂ ಇಲ್ಲಿ ಮೀಶೋದಿಂದ ತರಿಸಿರೋವಂಥ ಈ ಒಂದು ದೀಪದ್ದು ಇದಕ್ಕೊಂದು ಅರೋಮಾ ಇರೋವಂಥ ಲಿಕ್ವಿಡನ್ನು ಕೊಟ್ಟಿದ್ದಾರೆ. ಅದು ಸ್ವಲ್ಪ ನೀರನ್ನು ಹಾಕಿ ಅದ್ರ ಮೇಲೆ ಹಾಕಿ ಕೆಳಗಡೆ ದೀಪ ಹಚ್ಚಿಟ್ಬಿಟ್ರೆ ಅಂತೂ ಮನೆ ಘಮ ಘಮ ಅಂತ ಇರುತ್ತೆ. ಪಾಸಿಟಿವ್ ವೈಬ್ಸೇ ಬೇರೆ ಅದು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇನ್ನು ನಾನು ವಿಡಿಯೋ ಮಾಡುವಾಗ ತುಂಬಾ ಕತ್ಲೆ ಇತ್ತು. ಈ ಥರ ಇದೆ ನೋಡಿ. ಇಲ್ಲಿ ಅಮ್ಮನವರ ಪೂಜೆ ಕೂಡ ಆಗಿತ್ತು. ನೈವೇದ್ಯಕ್ಕೆ ನಾನು ಸಿರಾ ಮಾಡಿದ್ದೆ ಬೆಳಗ್ಗೆ. ಅದೇ ದಾಸವಾಳ ಸತ್ಯನಾರಾಯಣ ಸ್ವಾಮಿ ಅವರಿಗೆ ಮುಡಿಸಿದ್ದೀನಿ. ಹಳ್ಳಿದ ಮೇಲಂತೂ ತುಂಬಾ ದೊಡ್ಡದಾಗುತ್ತದು. ಸಿಂಪಲ್ ಅಮಾವಾಸ್ಯೆ ಪೂಜೆ ನಮ್ಮದು. ಈ ವಿಡಿಯೋನ ಸ್ಕಿಟ್ ಮಾಡಲಾರ್ದಂಗೆ ವಿಡಿಯೋನ ಪೂರ್ಣವಾಗಿ ನೋಡಿರಿ, ಆವಾಗಲೂ ನನಗೂ ಕೂಡ ಖುಷಿಯಾಗುತ್ತೆ. ಈ ಕಡೆ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಇವತ್ತು, ತೊಗರಿಬೇಳೆ ಹೋಳಿಗೆ. ಹಾಗಾಗಿ ಇಲ್ಲಿ ಒಂದು ಬೌಲ್ ಆಗೋಷ್ಟು ನಾನಿಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಇನ್ನೊಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ. ತೊಳ್ಕೊಂಡಾದ ನಂತರ ಅವು ಮುಳುಗಿ ಮೇಲೆ ನೀರು ಇರುವಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ಕಡೆ ನಾನು ರೈಸ್ಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಎಟ್ ಎ ಟೈಮ್ ಆಗುತ್ತೆ ಅಂತ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ, ಸಾಫ್ಟಾಗಿ ಕುದೀಲಿ ಅಂತ. ಈ ಕುಕ್ಕರಲ್ಲೇ ರೈಸ್ಗೆ ಮತ್ತು ಬೇಳೆಗೆ ಇಟ್ಬಿಡ್ತೀನಿ. 2 ಎಟ್ ಎ ಟೈಮ್ ಆಗಿಬಿಡ್ತಾವೆ. ಯಾರೆಲ್ಲ ತೊಗರಿಬೇಳೆ ಹೋಳಿಗೆ ಮಾಡ್ತೀರ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸ್ರಿ. ಇವು ಆರೋಗ್ಯಕ್ಕೂ ಒಳ್ಳೆಯದು ತೊಗರಿಬೇಳೆ ಹೋಳಿಗೆ. ಅದು ಕುಕ್ಕರು ಒಂದು 3 ವಿಸಿಲ್ ಆಗೋಷ್ಟರಲ್ಲಿ ನಾನು ಈ ಕಡೆ ಕಣಕನೂ ಕೂಡ ರೆಡಿ ಮಾಡ್ಕೋತೀನಿ. ಇಲ್ಲಿ ನೋಡ್ರಿ, ನಾನು ಅದೇ ಬೌಲಲ್ಲಿ 1.5 ಬೌಲ್ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಬೌಲ್ ಆಗೋಷ್ಟು ಚಿರೋಟಿ ರವೆ, 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಿಂಚಷ್ಟು ಜಿನುಗುಪ್ಪು ಹಾಕಿ ಅದನ್ನು ನಾದ್ಕೊಳಕತ್ತೀನಿ. ಹೋಳಿಗೆಯಲ್ಲಿ ಸಾಫ್ಟಾಗೆ ನಾದ್ಕೋಬೇಕು. ಇಲ್ಲಿ ನೋಡ್ರಿ, ಇಷ್ಟಾದ್ರೆ ಸಾಕಾಗುತ್ತೆ. ಇದು ನೆಂದಂಗೆಲ್ಲ ಇನ್ನೂ ಮೆತ್ತಗಾಗುತ್ತೆ ಹಿಟ್ಟು. ಸ್ವಲ್ಪ ಮೇಲೆ ನೀರು ಹಚ್ಚಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಒಂದೊಂದು ಮುಚ್ಚಳನ್ನು ಮುಚ್ಚಿ ಅದು ನೆನೆಯೋಷ್ಟರಲ್ಲಿ ಈ ಕಡೆ ನಾನು ಕೋಸಂಬರಿಗೆ ಹೆಸರು ಬೇಳೆನೂ ಕೂಡ ನೆನೆ ಹಾಕ್ಕೊಳಕತ್ತೀನಿ. ಒಂದು ಮುಟ್ಟಿಗೆ ಹೆಸರು ಬೇಳೆನೂ ನೆನೆ ಹಾಕ್ಕೊಳಕತ್ತೀನಿ. ಅದೆಲ್ಲ ಆದಮೇಲೆ ಬದ್ನಿಕಾಯಿ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ನಾನು ಬದ್ನಿಕಾಯಿನ ಕಟ್ ಮಾಡ್ಕೊಳಕತ್ತೀನಿ. ಅದ್ರ ಜೊತೆಗೆ 1-2 ಈರುಳ್ಳಿ ಕೂಡ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಟೊಮೊಟೊ ಮತ್ತು ಕರಿಬೇವು ಕೊತ್ತಂಬರಿ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಅದೆಲ್ಲ ಸಿಡಿದಾದ ನಂತರ ಕರಿಬೇವು, ಟೊಮೊಟೊ ಹಣ್ಣು ಎಲ್ಲನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅದೇ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬದ್ನಿಕಾಯಿ ಈರುಳ್ಳಿನೂ ಕೂಡ ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳಕ್ಕೆ ಬಿಡ್ತೀನಿ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲ, ಅರಿಶಿಣ ಪುಡಿ, 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಎಲ್ಲವನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ. ಬದ್ನಿಕಾಯಿ ಎಣ್ಣೆಗೆ ಹೆಂಗೆ ಫ್ರೈ ಮಾಡ್ಕೊತೀವಿ ಪಲ್ಯನೂ ಅಷ್ಟು ರುಚಿಯಾಗಿ ಬರ್ತೈತಿ. ಅದು ಫ್ರೈ ಆದ ನಂತರ ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ. ಇಲ್ಲಿ ನೋಡ್ರಿ, ನೀರು ಕಡಿಮೆ ಆದು. ಈಗ ಲಾಸ್ಟಲ್ಲಿ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿನೂ ಹಾಕ್ಕೊಂಡಿದ್ದೀನಿ. ಈಗ ಲಿಡನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಇಲ್ಲಿ ಬದ್ನಿಕಾಯಿ ಪಲ್ಯನೂ ರೆಡಿ ಆಯಿತು. ಅಷ್ಟರೊಳಗೆ ನನಗೆ ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು, ಹಾಗಾಗಿ ಕಾಫಿನೂ ಕುಡಿಯಾಕತ್ತೀನಿ. ಬರ್ರಿ ಎಲ್ಲರೂ ಕಾಫಿ ಕುಡಿಯೋಣ್ರಿ.
ಅದಾದ ನಂತರ ನಾನಿಲ್ಲಿ ಕಟ್ಟಿನ ಸಾರು ಮಾಡಾಕತ್ತೀನಿ. ಹೋಳಿಗೆ ಮಾಡಿದ್ಮೇಲೆ ಕಟ್ಟಿನ ಸಾರು ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಕಟ್ಟಿನ ಸಾರು ಮಾಡೋದಕ್ಕೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವನ್ನ ಫ್ರೈ ಮಾಡ್ಕೊಳಕತ್ತೀನಿ. ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದ ನಂತರ 1-2 ಕಾಳುಮೆಣಸು, 1-4 ಲವಂಗ, 1 ಇಂಚಷ್ಟು ಚಕ್ಕೆ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು 6-8 ಒಣಮೆಣ್ಸಿಕಾಯಿನೂ ಕೂಡ ಇಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ. ಅದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನೂ ಇಲ್ಲಿ ಫ್ರೈ ಮಾಡ್ಕೊಂಡು ಹಾಕೋತೀನಿ. ಅದಾದ ನಂತರ ಇಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಂದು 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಆದಮೇಲೆ ಒಂದು 3 ಟೊಮೊಟೊ ಮೀಡಿಯಮ್ ಸೈಜನ್ನು 3 ಟೊಮೊಟೊನ ಫ್ರೈ ಮಾಡಿ ಹಾಕೋತೀನಿ. ಇಲ್ಲಿ ಎಲ್ಲ ಮಸಾಲನೂ ರೆಡಿ ಆಯಿತು. ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಈ ಕಡೆ ಬೇಳೆನೂ ಕುದ್ದಿತ್ತು, ಅದನ್ನ ಕಟ್ಟೆಲ್ಲ ಬಸ್ಕೊಂಡು ಈಗ ಅದಕ್ಕೆ ಬೆಲ್ಲ ಕಲಿಸ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ಈ ಬಟ್ಲಲ್ಲಿ ನಾನು 1 ಬಟ್ಲು ಆಗೋಷ್ಟು ಬೇಳೆ ತೊಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ಕಡಿಮೆನ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ. ಈಗ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳಕತ್ತೀನಿ. ನಾನು ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದಾದ ನಂತರ ಇಲ್ಲಿ ಬೆಲ್ಲ ಕರಗಕ್ಕೆ ನಾನು ಒಲೆ ಮೇಲೆ ಇಟ್ಟು ಕಲಿಸ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ಬೆಲ್ಲ ಕರಗಿದ ಮೇಲೆ ನೀರಾಯಿತು. ಅದನ್ನ ಸ್ವಲ್ಪ ಆರಕ್ಕೆ ಬಿಟ್ಟರೆ ಈ ಥರ ಗಟ್ಟಿ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಮಾಡಿಕೊಂಡು ಈಗ ಹೂರಣನೂ ಕೂಡ ರೆಡಿ ಆಯಿತು. ಈ ಕಡೆ ಕಟ್ಟಿನ ಸಾರು ಮಾಡೋಕೆ ಇಡ್ತಾ ಇದ್ದೀನಿ. ನಾನು ಕಟ್ಟಿನ ಸಾರು ಮಾಡೋಕೆ ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ. ಈಗ ಅದನ್ನು ರಸ ಎಲ್ಲ ಹಿಂಡ್ಕೊಂಬಿಡೋಣ. ಇದಕ್ಕೆ ಫಸ್ಟ್ ಎಣ್ಣೆ ಹಾಕೋಂಗಿಲ್ಲ, ಫಸ್ಟ್ ಹುಣಸೆಹಣ್ಣಿನ ರಸನ ಕುದಿಸ್ಕೋಬೇಕು. ಹುಣಸೆಹಣ್ಣಿನ ರಸ ಕುದಿಯೋಷ್ಟರಲ್ಲಿ ಈಗೇನು ಆ ಮಸಾಲೆನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಈಗೆಲ್ಲ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡ್ಬಿಡ್ತೀನಿ. ಅದು ಕುದಿಯೋಷ್ಟರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ ಕಲರ್ಗೋಸ್ಕರ. ಇಲ್ಲಿ ನೋಡ್ರಿ, ಇದು ಕುದಿಯಾಕತ್ತೈತಿ. ಈಗ ಮಸಾಲ ಮತ್ತು ಹುಣಸೆಹಣ್ಣು ಕುದಿಯಾಕತ್ತೈತಿ. ಈಗ ಇದೇ ಟೈಮ್ನಲ್ಲಿ ಕಟ್ಟೆಯನ್ನು ಬಸ್ಕೊಂಡಿದ್ವಲ್ಲ, ಆ ಕಟ್ಟನ್ನು ಕೂಡ ಹಾಕ್ಕೊಳಕತ್ತೀನಿ. ಮಿಕ್ಸಿ ಜಾರ್ ತೊಳೆದು ಅದನ್ನು ಕೂಡ ನೀರು ಹಾಕ್ಕೊಂಡೆ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ತಕ್ಕಂತೆ ಬೆಲ್ಲನ ಹಾಕ್ಕೊಂಡು ಕುದಿಸೋದಕ್ಕೆ ಬಿಡ್ತೀನಿ. ಈ ಕಡೆ ಒಂದು ಒಗ್ಗರಣೆನೂ ರೆಡಿ ಮಾಡ್ಕೊಳಕತ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅವು ಸಿಡಿದಾದ ನಂತರ ಒಂದು 4 ಬೆಳ್ಳುಳ್ಳಿ ಹೆಸಳನ್ನು ಹಾಕಿ, ಅದಾದ ನಂತರ ಕರಿಬೇವು, ಕೊತ್ತಂಬರಿ, ಒಣಮೆಣ್ಸಿಕಾಯನ್ನು ಹಾಕಿದ್ರೆ ಈ ಕಡೆ ಒಗ್ಗರಣೆನೂ ಕೂಡ ರೆಡಿ ಆಯ್ತು. ಈ ಕಡೆ ಸಾರನ್ನು ಕೂಡ ಕುದಿಯಾಕತ್ತೈತಿ. ಈಗ ಒಂದು ಒಗ್ಗರಣೆನ ಹಾಕ್ಕೊಂಡು ಬಿಡ್ತೀನಿ. ಈ ಕಡೆ ಕಟ್ಟಿನ ಸಾರು ಕೂಡ ನಮ್ಮದು ರೆಡಿ ಆಗುತ್ತೆ. ಯಾರೆಲ್ಲ ಈ ಥರ ಕಟ್ಟಿನ ಸಾರು ಮಾಡ್ತೀರಿ ಅನ್ನೋದು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಅದೆಷ್ಟು ಮಾಡೋಷ್ಟರಲ್ಲಿ ನನಗೂ ಕೂಡ ಸ್ವಲ್ಪ ಹಸಿವು ಆಗತ್ತಿತ್ತು. ಈಗ ನೋಡ್ರಿ, ಪಲಾವು, ಸ್ವಲ್ಪ ಚಟ್ನಿ, ಮಿರ್ಚಿ ಜೊತೆ ಟಿಫಿನನ್ನು ಮಾಡಾಕತ್ತೀನಿ ನಾನು. ಟಿಫಿನ್ ಆದ ನಂತರ ಈಗ ಹೋಳಿಗೆಗೆ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದೈತಿ. ಯಾಕೋ ವಿಡಿಯೋ ಕ್ಲಾರಿಟಿ ಬಂದಿಲ್ಲ, ಏನು ತಿಳ್ಕೊಬೇಡ್ರಿ, ಏನಾಗಿದೆ ಅಂತ ನನಗೂ ಗೊತ್ತಾಗಲಿಲ್ಲ. ಇಲ್ಲಿ ಹೂರಣನೂ ಕೂಡ ಚೆನ್ನಾಗಾಗೈತಿ. ಈಗ ಹೋಳಿಗೆ ಮಾಡ್ಕೊಳಕ್ಕೆ ಇಲ್ಲಿ ಹೋಳಿಗೆ ತಗಡು ತೊಗೊಂಡೇನಿ ನಾನು. ನೀವು ಹೋಳಿಗೆ ತಗಡು ಇಲ್ಲ ಅಂದ್ರೆ ಬಾಳೆ ಎಲೆ ಮೇಲೆ ಕೂಡ ಲಟ್ಟಿಸ್ಕೋಬೋದು. ಇಲ್ಲಿ ಒಂದು ಸಣ್ಣ ಉಳ್ಳಿ ತೊಗೊಂಡು ಅದನ್ನು ಅಗಲವಾಗಿ ತೀಡ್ಕೊಳಕತ್ತೀನಿ. ಅದು ಅಗಲವಾದ ನಂತರ ಇಲ್ಲಿ ಸ್ವಲ್ಪ ಹೂರಣ ತೊಗೊಂಡು ಆ ಎಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೋಸ್ ಮಾಡ್ಕೊಂಡಾದ ನಂತರ ಆ ತಗಡಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದನ್ನು ಸಾವಕಾಶವಾಗಿ ಹೋಳಿಗೆನ ತೀಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ಫ್ರೆಶ್ ಮಾಡಿ ತೀಡೋ ಹಂಗಿಲ್ಲ, ಕಟ್ಟಾಗ್ಬಿಡ್ತೈತಿ. ನಿಧಾನವಾಗಿ ತೀಡ್ಕೋಬೇಕು. ಇಲ್ಲಿ ನೋಡ್ರಿ, ಹೋಳಿಗೆ ಕೂಡ ರೆಡಿ ಆಯಿತು. ಈ ಕಡೆ ಹಂಚನ್ನು ಕೂಡ ನಾನು ಕಾಯಕ್ಕಿಟ್ಟಿದ್ದೆ. ಹೋಳಿಗೆ ಆಗೋಷ್ಟರಲ್ಲಿ ಹಂಚನ್ನು ಕೂಡ ಕಾಯಿತು. ಈಗ ಆ ಹಂಚಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಹೋಳಿಗೆನೂ ಕೂಡ ಅದ್ರ ಹಾಕ್ಕೊಂಡು ಬಿಡ್ತೀನಿ. ಎಣ್ಣೆನ ಸವರ್ಕೊಂಡ್ಬಿಡ್ತೀನಿ. ಎಣ್ಣೆ ಹಚ್ಚಿದಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆನ ಬೇಯಿಸ್ಕೊಂಡ್ರೆ ಈ ಕಡೆ ಹೋಳಿಗೆ ಕೂಡ ರೆಡಿ ಆಗುತ್ತೆ. ಇಲ್ಲಿ ನೋಡ್ರಿ, ಒಂದು ಸೈಡು ಬೆಂದೈತಿ. ಈಗ ಇದನ್ನ ಮಗಚ್ ಕೂಡ ಹಾಕ್ತೀನಿ ನಾನು. ನೀಟಾಗಿ ಫ್ರೆಶ್ ಮಾಡಿಕೊಂಡು ಇದನ್ನು ಹೋಳಿಗೆನ ಬೆನೆಸ್ಕೊಂಡ್ರೆ ಹೋಳಿಗೆ ರೆಡಿ ಆಗ್ತಾವೆ.
ಇಲ್ಲಿ ನೋಡ್ರಿ ಹೋಳಿಗೆನೂ ರೆಡಿ ಆದವು ನಮ್ಮವು. ಇವತ್ತಿನ ಅಮಾವಾಸ್ಯೆದ ಅಡುಗೆ ನಮ್ಮದು ಹೋಳಿಗೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.